ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಮೊಹರಂ ಹಬ್ಬವು ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಪ್ರತೀಕವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹಿಂದೂ ಮುಸ್ಲಿಂ ಸಮುದಾಯದ ಜನರು ಭೇದ ಭಾವ ಮರೆತು ಒಂದಾಗಿ ಹಬ್ಬದಲ್ಲಿ ಭಾಗವಹಿಸಿ ಸಾಮರಸ್ಯದ ಸಂದೇಶ ಸಾರಿದರು. ಹುಕ್ಕೇರಿ ಪಟ್ಟಣದಲ್ಲಿ ಮೊಹರಂ ಹಬ್ಬ ಎಂದರೆ ಎಲ್ಲಿಲ್ಲದ ಸಂಭ್ರಮ. ವಿಶೇಷವಾಗಿ ಪಟ್ಟಣದ ವಿವಿಧ ಓಣಿಗಳಲ್ಲಿ ಪ್ರತ್ಯೇಕವಾಗಿ ದೇವರುಗಳನ್ನ ಕೂರಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಬಳಿಕ ಎಲ್ಲಾ ದೇವರುಗಳು ಒಂದೇ ಸ್ಥಳದಲ್ಲಿ ಸಮಾಗಮನವಾಗುವುದು ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಸಮಾಗಮನವು ತಾಯಿ ಮಕ್ಕಳು ಪರಸ್ಪರ ಭೇಟಿಯಾಗುವ ಸಂಕೇತವಾಗಿ ಆಚರಿಸಲಾಗುತ್ತದೆ. ಈ ವಿಶೇಷ ಆಚರಣೆ ಧಾರ್ಮಿಕ ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನ ಸಾರುತ್ತದೆ. ಹಾಡಿನ ರೂಪದಾಗ ಅದನ್ನು ಕೇಳೋದಿರ್ತೈತಿ ರೀ. ಹಾಡಿನ ರೂಪದಾಗ ಬರ್ತಾವ್ರಿ ಅವು. ಅವ್ರ ಬಗ್ಗೆ ಏನು ಅವ್ರ ಹಸೆನ್ ಸಲುವಾಗಿ ಅವ್ರು ಏನು ಇದನ್ನು ಮಾಡಿದಾರು ಅನ್ನುವಂಥದ್ದು ಅವ್ರದ್ದು ಯಾಕೆ ಹಂಗಾತು, ಅವ್ರು ಯಾರ ಅವ್ರ ಅಂತಾಮ್ರ ಒಳಗೆ ಯಾಕೆ ಹಿಂಗಾಗಿತ್ತು ಅನ್ನುವಂಥದ್ದು ಒಂದು ಸಂದರ್ಭ ಐತ್ರಿ. ಅದು ಏನ್ರ ಆ ಪ್ರಕಾರ ಐತ್ರಿ. ಹಾಡಿನ ರೂಪದಾಗ ಬರ್ತಾವ್ರಿ ಅವು. ಹಂಗೆ ಬಾಯಲ್ಲಿ ನಾ ಹೇಳಕ್ಕೆ ಬರೋದಿಲ್ಲ ಈಗ ಹಾಡಿನಾಗ ಎಲ್ಲ ಚೊಕ್ಕ ಚಿಂತೆ ಇದೇನು ಹೇಳತ್ರಿ ಹಿಂಗೆ ಅದ ಇಲ್ಲ ಹಾಡಿನಾಗ ಬರ್ತೈತಿ ರೀ. ಹುಷೇನ್ರ ಅನ್ನೋರು ಏನದಾರ್ರಿ, ಅಣ್ಣ ತಮ್ಮ ಇದ್ದು ಹೇಳಿದಾಗ ಯಹೂದಿ ಅಂಬಾರು ಅವರು ಅಂತಂಬ್ರನ್ನ ಅವ್ರು ಅದ್ರ ಬಗ್ಗೆ ಈಗ ನಾವು ಹಾಡಿನಾಗ ಅದನ್ನು ಹಾಡಿನಾಗ ಹೇಳಂದ್ರೆ ಹೇಳ್ತೀವಿ ನಾವು, ಅದೇನಿಲ್ಲ ನಿಮ್ಗೆ ಹೇಳಂದ್ರೆ. ಆದ್ರೆ ಒಂದು ಕಲಿಪು ಜಾಗ ಸಲುವಾಗಿ ಅವರ ಅಣ್ಣ ತಮ್ಮರೊಳಗೆ ಜಗಳ ಆಗಿದೆ. ಕಲಿಪು ಜಾಗ ಅನ್ನೋದು ಒಂದು ಇತ್ತು ಅದು. ಆ ಜಾಗ ಸಂಬಂಧ ಅವ್ರಿಗೆ ಅವ್ರು ಯುದ್ಧ ಆಡಿಕೆಸಿಂದ ಅವರು 9 ದಿವಸ ಲಡಾಯಿ ಐತಿ ಟೈಮ್ದಾಗ ಹುಷೇನ್ರಿಗೆ ಏನು ಮಾಡಿದಾರೆ, ಅವ್ರ ಮೋಸ ಮಾಡಿದ ವಿಷ ಹಾಕಿ ಕಸಿಂದ ಕೊಂದರ. ಮೋಸ ಮಾಡಿದವ್ರು ವಿಷ ಹಾಕಿ ಅವ್ರು ಕೊಂದದಕ್ಕಾಗಿ ಇದು ಮೊಹರಂ ಅಲ್ಲಿಂದ ಹಂಗೆ ಬಂದೈತ್ರಿ. ಅದು ನಿಮಗೆ ಮೊಹರಂ ಅಂದ್ರೆ ಅದ್ರ ಸಲುವಾಗಿನ ಅವರು ಇದ್ರ ಸಲುವಾಗಿ ಮಾಡ್ಕೊತ ಬಂದೈತ್ರಿ. ಕರಬೋಲನ್ನು ಆಟ ಯಾಕೆ ಬಂತ? ಕರಬೋಲ್ ಆಟ ಯಾಕೆ ಬಂತು? ಅವ್ರದ್ದು ಇದನ್ನು ತಿಳಿಸಿ ಹೇಳೋ ಸಂಬಂಧ ಹಂಗೆ ಮಾಡ್ಕೊತ ಬಂದಾರ್ರಿ ಅವರು. ಏನ್ರಿ ಅವ್ರ ಕರಬಲ್ ಆಡೋದಂದ್ರೆ ಅದು ಅಲ್ಲಿಗೆ ಮುಗಿದಿತ್ತಂದ್ರೆ ಮುಂದೆ ಒಯ್ತಿರ್ಕಿಲ್ರಿ. ಅದು ಜನರಿಗೆ ಯಾವ್ದು ಹಿಂಗಾಗಿ ಸಂಬಂಧ ಜನರಿಗೆ ತಿಳಿಸಿ ಹೇಳೋ ಸಂಬಂಧ ಹಂಗೆ ಮುಂದುವರೆದು ಬಂದೈತ್ರಿ. ಈ ಸಂದರ್ಭದಲ್ಲಿ ನಾಸೀರ್ ಸುತಾರ್, ಸಲೀಂ ಜಮಾದಾರ್, ಸಲೀಂ ನದಾಫ್, ಗ್ಯಾರಾ ಜಮಾತ್ ಅಧ್ಯಕ್ಷ ನಜೀರ್ ಅಹಮದ್ ಮೋಮಿನ್ದಾದ್, ಕಲಾಲ್ ಸಮಾಜದ ಅಧ್ಯಕ್ಷ ಸಿದ್ದೇಶ್ ಬೆನಾಡಿಕರ್, ಶಿವರಾಜ್ ಬೆನಾಡಿಕರ್, ವೆಂಕಟೇಶ್ ಶಾರಾಬಿದ್ರಿ, ಈಶ್ವರ್ ಬೆನಾಡಿಕರ್, ವಿಲಾಸ್ ಗೋಡಡಕಿ ಹಾಗೂ ಮಾರುತಿ ಶಾರಾಬಿದ್ರಿ ಸೇರಿದಂತೆ ಹಲವರು ಭಾಗವಹಿಸಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆಯ ಪ್ರತೀಕವಾಗಿ ನಡೆಯುವ ಹುಕ್ಕೇರಿ ಮೊಹರಂ ಹಬ್ಬ ಮತ್ತೊಮ್ಮೆ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನ ಸಮಾಜಕ್ಕೆ ಸಾರಿತು.